ಏನೇ ಇರಲಿ ನಾವೇ ಅಲ್ಲಿಗೆ ಹೋಗಿ ನೋಡೋಣ ಎಂದು ಹೇಳಿ ವಿಕ್ರಮಾದಿತ್ಯ ತನ್ನ ರಾಜ ಬಟ್ಟೆಯನ್ನು ತಿದ್ದಿಸಿ ಯಾರಿಗೂ ಗುರುತು ಸಿಗದಂತೆ ಒಂದು ಸಾಮಾನ್ಯ ಬಟ್ಟೆಯನ್ನು ಧರಿಸಿದನು ಮತ್ತು ಕೃತಕ ಗಡ್ಡವನ್ನು ಹಾಕಿಕೊಂಡು ದೇವಯಾನಿಯನ್ನು ಕರೆದುಕೊಂಡು ದೇವಯಾನಿಯ ಕುಟುಂಬದ ಬಳಿಗೆ ಹೋದನು. ವಿಕ್ರಮಾದಿತ್ಯ ದೇವಯಾನಿಯೊಡನೆ ಆಕೆಯ ಅತ್ತೆಯ ಮನೆಗೆ ತಲುಪಿದನು. ಆಕೆಯ ಅತ್ತೆ ಮಾವಂದಿರು ದೇವಯಾನಿಯನ್ನ ಕಂಡು ಕಿಡಿಕಿಡಿ ಕಾಡಿದರು. ಏನೇ ಚರಿತ್ರೆಹೀನೆ, ಇಲ್ಲಿಗೆ ಯಾಕೆ ಬಂದೆ? ನಿನ್ನೊಂದಿಗೆ ಬಂದಿರೋನು ಯಾರು? ಈ ಮಗುವಿನ ತಂದೆಯೇನೆ ಎಂದು ಕೂಗಿದರು. ಆಕೆಯ ಮಾತನ್ನ ಕೇಳಿ ವಿಕ್ರಮಾದಿತ್ಯ ಏನಾದರೂ ಹೇಳುವ ಮೊದಲೇ ದೇವಯಾನಿಯ ಗಂಡ ಅಲ್ಲಿಗೆ ಬಂದನು. ಅವನು ವ್ಯಾಪಾರದ ಕಾರಣಕ್ಕೆ ಹೊರಗಡೆ ಹೋಗಿದ್ದನು. ಆ ದಿನವೇ ಮರಳಿ ವಾಪಸ್ ಬಂದಿದ್ದನು. ಅವನು ದೇವಯಾನಿಯನ್ನ ತನ್ನ ಮನೆಯಲ್ಲಿ ಕಂಡು ಆಶ್ಚರ್ಯಗೊಂಡನು. ಅವನ ಮನಸ್ಸಿನಲ್ಲಿ ಏನೋ ಒಂಥರ ಒದ್ದಾಟ ಆಗ್ತಾ ಇತ್ತು. ಇವಳು ಇಷ್ಟು ದಿನಗಳ ನಂತರ ಇಲ್ಲಿಗೆ ಯಾಕೆ ಬಂದ್ಲು, ಅದು ನನ್ನ ಮನೆಯಲ್ಲಿ ಅಂತ ಅವನಿಗೆ ಒಂಥರ ಖುಷಿ ಆಯಿತು. ಅವನು ದೇವಯಾನಿಯ ಬಳಿಗೆ ಓಡಿ ಹೋದನು. ಭಾವುಕನಾಗಿ ಹೇಳಿದನು, ನೀನು ಎಲ್ಲಿಗೆ ಹೋಗಿದ್ದೆ? ನಾನು ನಿನ್ನನ್ನು ಎಷ್ಟೆಲ್ಲ ಹುಡುಕಿದೆ. ನಾನೇನು ತಪ್ಪು ಮಾಡಿದೆ? ನೀನು ಏನು ಹೇಳದೆ ನನ್ನನ್ನು ಒಮ್ಮೆಲೆ ಯಾಕೆ ಬಿಟ್ಟು ಹೋದೆ ಅಂತ ಅವನು ಹೇಳ್ದ. ಆ ಮಾತನ್ನ ಕೇಳಿ ತಂದೆ ತಾಯಿಯರು ದಿಗ್ಭ್ರಮೆಗೊಂಡರು. ಏನು ನಡೆಯುತ್ತೆ ಅಂತ ಅವರಿಗೆ ಆಗ ಗೊತ್ತಾಗ್ಲಿಲ್ಲ. ಆಗ ವಿಕ್ರಮಾದಿತ್ಯ ಮಾತಾಡ್ದ, ನೀನೇನಾ ಗಂಡಸು? ನಿನ್ನ ಗಂಡಸ್ತನನೇ ಶ್ರೇಷ್ಠ ಅಂತ ನಂಬಿದವನು. ಕೇವಲ ನಿನ್ನ ಹೆಂಡತಿಯ ಒಂದು ನಂಬಿಕೆಯ ಮಾತಿಗೆಗೋಸ್ಕರ ಅವಳನ್ನ ಬಂಧಿಸಿಟ್ಟವನು ಅಂತ ಕೇಳ್ದ. ನೀನು ಇಷ್ಟು ದಿನ ಪ್ರೀತಿಯಲ್ಲಿ ಮುಳುಗಿ ತೇಲ್ತಿದ್ದ ಗೊಲ್ತಿ ಬೇರೆ ಯಾರು ಅಲ್ಲ, ಸ್ವತಃ ನಿನ್ನ ಹೆಂಡತಿನೇ. ಕಥೆಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಧನ್ಯವಾದಗಳು.